ಟ್ರೈನಲ್ಲಿ ಜರ್ನಿ ಮಾಡೋದು ಯಾರಿಗೆ ತಾನೇ ಇಷ್ಟ ಆಗಲ್ಲ. ಎಲ್ರಿಗೂ ಸಹ ತುಂಬಾ ಖುಷಿ ಕೊಡುತ್ತೆ ಅಲ್ವಾ. ಹೌದು, ನಾವಿವತ್ತು ಟ್ರೈನಲ್ಲಿ ಜರ್ನಿ ಮಾಡ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ, ಹಾಗೆ ಎಲ್ಲಿಂದ ಹೋಗ್ತಾ ಇದ್ದೀವಿ, ಯಾವ ಟ್ರೈನು ಎಲ್ಲನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಹಾಯ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ದಕ್ಷಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಇದು ಚಿತ್ರದುರ್ಗ ರೈಲ್ವೆ ಸ್ಟೇಷನು. ನಾವು ಇಲ್ಲಿಂದನೇ ಶಿರಡಿಗೆ ಟ್ರೈನ್ ಬುಕ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಟ್ರೈನ್ 3:30ಗೆಲ್ಲ ಇದೆ. ನಾವು 3 ಗಂಟೆಗೆ ಬಂದು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ನಾವು ಟ್ರೈನನ್ನು 1-2 ತಿಂಗಳು ಮೊದಲೇ ಬುಕ್ ಮಾಡ್ಕೊಂಡಿದ್ವಿ. ಯಾಕಪ್ಪ ಅಂತಂದರೆ ಅದು ವಾರಾಣಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನು. ಸೀಟೆಲ್ಲ ಕನ್ಫರ್ಮ್ ಆಗೋದು ತುಂಬಾ ಕಷ್ಟ. ಅದಕ್ಕಾಗಿಯೇ ನಾವು ಮೊದಲೇ ಬುಕ್ ಮಾಡಿಕೊಂಡು ಸೀಟ್ ಕೂಡ ಕನ್ಫರ್ಮ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇದು AC ಸ್ಲೀಪರ್ ಕೋಚು. ಟ್ರೈನ್ ಕೂಡ ಬಂದಾಯಿತು, ಹತ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೇ ಟ್ರೈನ್ ಆಗಲಿ ಮೊದಲೇ ನಾವು ಬುಕ್ ಮಾಡಿಕೊಂಡು ಸೀಟನ್ನು ಕನ್ಫರ್ಮ್ ಮಾಡ್ಕೊಂಡು ಹೋಗೋದ್ರಿಂದ ಸೇಫ್ಟಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಟ್ರೈನ್ದು ಆನ್ಲೈನ್ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಯಾರಿಗಾದರೂ ಟ್ರೈನ್ ಬಗ್ಗೆ ಗೊತ್ತಿಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇರೋದು. ಇಲ್ಲ ನಿಯರ್ ಬೈ ರೈಲ್ವೆ ಸ್ಟೇಷನ್ ಇದ್ದರೆ ಅಲ್ಲೂ ಸಹ ನೀವು ವಿಚಾರಿಸ್ಕೊಂಡು ಟ್ರೈನನ್ನು ಬುಕ್ ಮಾಡ್ಕೋಬೋದು. ಇಲ್ಲ ಹೋಗ್ಲಿಕ್ಕಾಗಲ್ಲ ಅಂತಂದರೆ ಆನ್ಲೈನಲ್ಲಿ ಸಹ ನೀವು ಟ್ರೈನ್ ಬುಕ್ ಮಾಡ್ಕೋಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗೆಲ್ಲ ಟ್ರೈನ್ ಜರ್ನಿ ಅಂದರೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಟ್ರೈನಲ್ಲಿ ಹೋಗ್ತಾ ಇರೋದು. ನಾನು ತುಂಬ ಸರಿ ಟ್ರೈನಲ್ಲಿ ಜರ್ನಿ ಮಾಡಿದ್ದೀನಿ. ನಾವು ಬುಕ್ ಮಾಡ್ಕೊಂಡಿರೋದು AC ಸ್ಲೀಪರ್ ಕೋಚು. ಇದು B1 B2 ಎಲ್ಲ ಇರುತ್ತಲ್ಲ, ಆ ಬೋಗಿಗಳು AC ಸ್ಲೀಪರ್ ಕೋಚಿಂದು. S1 S2 ಅದೆಲ್ಲ ನಾರ್ಮಲ್ ಸ್ಲೀಪರ್ ಕೋಚು. ನಾನು ಎಲ್ರಿಗೂ ಯಾರಾದರೂ ದೂರ ಪ್ರಯಾಣ ಮಾಡೋರಿಗೆ ನಾನು AC ಈ ಸ್ಲೀಪರ್ ಕೋಚನ್ನೇ ರೆಫರ್ ಮಾಡ್ತೀನಿ. ಯಾಕಂತಂದರೆ ತುಂಬಾ ಚೆನ್ನಾಗಿದೆ. ಈ ಬೇಸಿಗೆಲೆಲ್ಲ ಜರ್ನಿ ಮಾಡುವಾಗ ACದು ತುಂಬಾ ಒಳ್ಳೆಯದು. ಹಾಗೆ ಸೇಫ್ಟಿ ಕೂಡ ಮುಖ್ಯ ನಮಗೆ ದೂರ ಪ್ರಯಾಣ ಮಾಡುವಾಗ. ಈಗ ಎಷ್ಟೆಲ್ಲ ನಾವು ಅದು ಟ್ರೈನಲ್ಲಿ ಹಾಗಾಯಿತು ಹಿಂಗಾಯಿತು ಅಂತ ಎಷ್ಟೋ ವಿಚಾರಗಳನ್ನ ಕೇಳ್ತಾ ಇರ್ತೀವಲ್ವ. ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ದುಡ್ಡಿನ ಬಗ್ಗೆ ಲೆಕ್ಕ ಹಾಕದೆ ಈ ರೀತಿ ನಮಗೆ ಯಾವುದು ಸೇಫ್ಟಿ ಇರುತ್ತೋ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಮುಂದುವರಿಯೋದು ತುಂಬಾ ಒಳ್ಳೆಯದು. ಹಾಗಾಗಿ ಇದು AC ಸ್ಲೀಪರ್ ಕೋಚ್ ಬಗ್ಗೆ ನಾನು ತುಂಬಾ ಖುಷಿ ಅನ್ನಿಸ್ತು. ಮಕ್ಕಳಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಪಾಡಿಗೆ ಅವ್ರು ಆಡಿಕೊಂಡು ಚೆನ್ನಾಗಿ ಕಿರಿಕಿರಿ ಮಾಡ್ದೇ ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಾರೆ. ಹಾಗಾಗಿ ಸೂರ್ಯ ಮುಳುಗೋ ಟೈಮ್ ಕೂಡ ಆಯಿತು. ನಾವು ಕೂಡ ಟ್ರೈನಲ್ಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನನ್ನ ಮಕ್ಕಳಂತೂ ಸಿಕ್ಕಾಬಟ್ಟೆ ತರಲೆ ಮಾಡಿಕೊಂಡು ಚೆನ್ನಾಗಿ ಆಟ ಆಡಿಕೊಂಡು ಇದ್ದಾರೆ. ಹಾಗಾಗಿ ಆದಷ್ಟು ಮೊದಲೇ ಟ್ರೈನ್ ಬುಕ್ ಮಾಡಿಕೊಂಡು ಸೀಟನ್ನು ಕನ್ಫರ್ಮ್ ಮಾಡಿಕೊಂಡು ಹೋಗಿ. ಯಾಕಂದರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ನಮ್ಮದೇ ಸೀಟ್ ಆಗಿರೋದ್ರಿಂದ ನಾವು ಆರಾಮಾಗಿ ಕೂತ್ಕೋಬೋದು. ಸೀಟ್ ಕನ್ಫರ್ಮ್ ಆಗಿಲ್ಲ, ಇನ್ನೂ ವೆಯ್ಟಿಂಗ್ ಲಿಸ್ಟಲ್ಲಿದೆ, ಹಾಗೆ ಹೀಗೆ ಅಂತ ಅಂದಾಗ ಈಗ ಯಾವುದಾದ್ರೂ ಸ್ಟೇಷನ್ ಬಂದ ತಕ್ಷಣ ಯಾರೋ ಬರ್ತಾರೆ, ಈ ಸೀಟ್ ಅವ್ರದ್ದು, ಯಾರಾದರೂ ಬಂದರೆ ಎದ್ದೇಳಬೇಕು, ಆ ಥರ ಮನಸ್ಸಲ್ಲಿ ಕಳವಳ ಇರೋದಿಲ್ಲ. ಹಾಗಾಗಿ ನಿಮಗೆ ಪ್ಲ್ಯಾನಿಂಗ್ ಇತ್ತು ಅಂತ ಅಂದರೆ ದಯವಿಟ್ಟು 1-2 ತಿಂಗಳು ಮೊದಲೇ ಬುಕ್ ಮಾಡ್ಕೊಂಡು ಬಿಡ್ರಿ. ಡೇಟು ಟೈಮು ಎಲ್ಲ ಫಿಕ್ಸ್ ಮಾಡಿಕೊಂಡು ರಿಸರ್ವೇಷನ್ ಮಾಡಿಕೊಂಡು ಸೀಟನ್ನು ಕನ್ಫರ್ಮ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿ ನಾನು ಅಡ್ವೈಸ್ ಮಾಡ್ತೀನಿ. ಹಾಗಾಗಿ ಚಿಕ್ಕ ಮಕ್ಕಳಿದ್ರೆ ಮಾತ್ರ ನಿಜವಾಗ್ಲೂ ಎಲ್ಲೇ ಯಾವುದ್ರಲ್ಲೇ ಆಗಲಿ, ಬಸ್ಸಲ್ಲಾಗಲಿ ಟ್ರೈನಾಗಲಾಗಲಿ ನಮಗೆ ಸೀಟೆಲ್ಲ ಇಲ್ಲ ಅಂತಂದರೆ ಎಷ್ಟು ಕಿರಿಕಿರಿ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಆದಷ್ಟು ಸೀಟ್ ಕನ್ಫರ್ಮ್ ಮಾಡಿಕೊಂಡು ಹೋಗಿ ಅಂತ ಹೇಳ್ತೀನಿ. ನನ್ನ ಮಕ್ಕಳಂತೂ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಈಗ ಇನ್ನೇನು ನೆಕ್ಸ್ಟು ಗುಂತಕಲ್ ರೈಲ್ವೆ ಸ್ಟೇಷನ್ ಇದೆ ಅನಿಸುತ್ತೆ. ಈಗ ಆಲ್ರೆಡಿ ಟೈಮ್ 8-8:15 ಆಯಿತು. ಊಟನ ನಾವು ಮನೆಯಿಂದನೇ ತೊಗೊಂಡು ಬಂದಿದ್ವಿ. ಈಗ ಟೈಮ್ 9:30 ಆಯಿತು. ಟ್ರೈನು ಗುಂತಕಲ್ ರೈಲ್ವೆ ಸ್ಟೇಷನ್ಗೆ ರೀಚ್ ಆಯಿತು. ಊಟ ಎಲ್ಲ ನಾವೇ ತಂದಿರೋದ್ರಿಂದ ಬೇಗನೆ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಕ್ಳಿಗೂ ಸಹ ಊಟ ಎಲ್ಲ ಮಾಡಿಸಿ ಅವ್ರಿಗೂ ಸಹ ಮಲಗಿಸಿದೆ. ಅವರು ಮಲ್ಕೊಂಡ್ರು. ನಾವು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಏನೂ ಭಯ ಇಲ್ಲ. ಈ AC ಸ್ಲೀಪರಲ್ಲಿ ನಿಜವಾಗ್ಲೂ ತುಂಬಾ ಫ್ರೀಯಾಗಿ ನಾವು ರೆಸ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ನಾರ್ಮಲ್ ಸ್ಲೀಪರ್ ಕೋಚ್ಗೆ ಕಂಪೇರ್ ಮಾಡಿದರೆ ಇಲ್ಲಿ ಯಾವುದೇ ರೀತಿ ಭಯ ಇಲ್ಲ, ಚೆನ್ನಾಗಿ ರೆಸ್ಟ್ ಮಾಡ್ಬೋದು. ಈಗ ಬೆಳಗ್ಗೆ ಆಯಿತು, 7:30 ಸುಮಾರು ಆಯಿತು ಬೆಳಗ್ಗೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ವಿಡಿಯೋ. ಇಲ್ಲಿ ಕ್ರಾಸಿಂಗ್ ಇದೆ, ಹಾಗಾಗಿ ಟ್ರೈನ್ನ ಸ್ಟಾಪ್ ಮಾಡಿದ್ದಾರೆ. ಈ ಎಳೆ ಬಿಸಿಲು, ಈ ವಾತಾವರಣ, ಇಲ್ಲಿ ಎಷ್ಟೊಂದು ರೈಲು ಟ್ರ್ಯಾಕ್ಗಳು
ಇದೆಲ್ಲ ನೋಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಮನೇಲೇ ಇದ್ಕೊಂಡು ಅದೇ ಕೆಲಸ ಅದೇ ಇದು ಅದೆಲ್ಲ ನೋಡ್ತಾ ಇರುವಾಗ ಈ ರೀತಿ ಎಲ್ಲಾದರೂ ಹೊರಗಡೆ ಬಂದಾಗ ಎಷ್ಟು ಮೈಂಡಿಗೆ ರಿಲ್ಯಾಕ್ಸ್ ಆಗುತ್ತೆ ಅಂತಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಮಗೆ ಅಂತ ನಾವು ಟೈಮ್ ಕೊಟ್ಕೊಂಡು ಹೋಗೋದು ತುಂಬಾ ಖುಷಿ ಇರುತ್ತೆ. ಈಗ ಟೈಮ್ 9:30. ಟ್ರೈನು ಅಹಮದಾಬಾದ್ ನಗರಕ್ಕೆ ಬಂದು ರೀಚ್ ಆಯಿತು. ಇದನ್ನು ಇವಾಗ ಅಹಿಲ್ಯ ನಗರ ಅಂತಲೂ ಸಹ ಕರೀತಾರೆ. ಟ್ರೈನು ಅಹಮದಾಬಾದ್ ನಗರದಿಂದ 10 ಗಂಟೆಗೆಲ್ಲ ಬಿಡ್ತು. ಇಲ್ಲಿಂದ ನಾವು ಕೊಪ್ಪರ್ಗಾವ್ಗೆ ಹೋಗಬೇಕು. ಇದು ಶಿರಡಿಗೆ ಹೋಗೋದಿಲ್ಲ ಟ್ರೈನು, ಕೊಪ್ಪರ್ಗಾವ್ಗೆ ಹೋಗೋದು. 11 ಗಂಟೆ ಸುಮಾರಿಗೆಲ್ಲ ಕೊಪ್ಪರ್ಗಾವ್ಗೆ ಬಂದು ರೀಚ್ ಆದ್ವಿ. ನಾವು ಈ ಮೊದಲು 2 ಸಾರಿ ಬಂದಾಗೂ ನಾವು ಇದೇ ಟ್ರೈನಿಗೆ ಬಂದಿದ್ವಿ. ನಮಗೆ ಗುರುವಾರ ದರ್ಶನ ಬೇಕು, ಅದಕ್ಕೋಸ್ಕರ ನಾವು ಮಂಗಳವಾರ ಈ ಟ್ರೈನಿಗೆ ಬಂದು ಬುಧವಾರ ಇಲ್ಲಿ ರೀಚ್ ಆಗಿ ಒಂದು ದಿನ ಸ್ಟೇ ಆಗಿ ಗುರುವಾರ ದರ್ಶನ ಮಾಡ್ಕೊಂಡು ಹೊರಡ್ತೀವಿ. ಚಿತ್ರದುರ್ಗದಿಂದ ಯಾರಾದರೂ ಬರೋರಿದ್ದರೆ ಸೋಮವಾರ ಡೈರೆಕ್ಟ್ ಶಿರಡಿಗೆ ಟ್ರೈನ್ ಇದೆ, ನೀವು ಅದನ್ನು ಸಹ ಬುಕ್ ಮಾಡ್ಕೋಬೋದು. ಟ್ರೈನಿಂದ ಇಳ್ಕೊಂಡು ಸ್ಟೇಷನಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಆಟೋ ನೋಡ್ಕೊಂಡ್ಬಿಟ್ಟು ಶಿರಡಿಗೆ ಹೋಗ್ಲಿಕ್ಕಾಗತ್ತೆ ಅಂತ ಹೇಳಿ. ಇಲ್ಲಿಂದ 18 ಕಿಲೋಮೀಟರ್ಸ್ ಆಗುತ್ತೆ. ಆಟೋ ಕೂಡ ಸುಮಾರು ಇರುತ್ತೆ. ಹಾಗಾಗಿ ನಾವೀಗ ಆಲ್ರೆಡಿ ಒಂದು 2-3 ಸಾರಿ ಇದೇ ರೀತಿ ಬಂದಿದ್ದೀವಿ. ನಮಗೆ ಗುರುವಾರ ದರ್ಶನ ಮಾಡಬೇಕು, ಸಾಯಿಬಾಬಾ ಅವ್ರ ವಾರ ಅವತ್ತೇ ಅಲ್ವಾ, ಅದಕ್ಕೋಸ್ಕರ ನಾವು ಇದು 3ನೇ ಸಾರಿ ಒಂದಿನ ಸ್ಟೇ ಮಾಡಿಕೊಂಡು ಗುರುವಾರ ದರ್ಶನ ಮಾಡ್ಕೊಂಡೇ ಹೋಗ್ತೀವಿ. ಇದೇ ಟ್ರೈನ್ಗೆ ನಾವು ಬಂದಿದ್ದೀವಿ. ಹಾಗಾಗಿ ಬಂದು ಈಗ ಸ್ಟೇಷನಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಇದು ಕೊಪ್ಪರ್ಗಾವ್ ರೈಲ್ವೆ ಸ್ಟೇಷನ್ನು. ಫೈನಲಿ ಮಹಾರಾಷ್ಟ್ರಕ್ಕೆ ಬಂದು ತಲುಪಿದ್ವಿ. ಆಟೋ ಕೂಡ ಸಿಕ್ತು. ಆಟೋಗೆ ಒಂದು ಪರ್ ಹೆಡ್ 100, 150 ಆ ಥರ ಕೇಳಿ ಹತ್ತಿಸ್ಕೊಳ್ತಾರೆ. ನಾವು 300, 150 ಪರ್ ಹೆಡ್ ಕೊಟ್ಬಿಟ್ಟು ಆಟೋನ ಹತ್ಕೊಂಡು ಶಿರಡಿ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ಶಿರಡಿಲಿ ರೂಮನ್ನು ಸಹ ಬುಕ್ ಮಾಡ್ಕೊಂಡಿದ್ದೀವಿ. ಅದನ್ನು ಸಹ ನಾವು ಟ್ರೈನ್ ಬುಕ್ ಮಾಡಿದ್ವಲ್ಲ ಅದೇ ಟೈಮಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ರೂಮ್ ಹೊರಗಡೆ ಎಲ್ಲ ಸಿಗ್ಲಿಕ್ಕಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಹಾಗೆ ದೇವಸ್ಥಾನದ ರೂಮ್ಗಳು ಅಂತಂದರೆ ಅದು ಕೂಡ ಆಲ್ರೆಡಿ ಬುಕ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಮೊದಲೇ ಬುಕ್ ಮಾಡ್ಕೊಂಡಿದ್ವಿ. ಅದರದ್ದು ದೇವಸ್ಥಾನದ ಶಿರಡಿ ಸಂಸ್ಥಾನದ್ದು ಅದರದ್ದು ಲಿಂಕು ಸಹ ನನ್ನ ಹತ್ರ ಇದೆ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಯಾರಿಗಾದರೂ ಬೇಕಿದ್ದರೆ ಅದನ್ನು ಲಿಂಕನ್ನು ಚೆಕ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ಹೋಗಿ ಅಂತ ಹೇಳ್ತೀನಿ. ಫೈನಲಿ ಶಿರಡಿಗೆ ಬಂದು ತಲುಪಿದ್ವಿ. ನಾವು ಬುಕ್ ಮಾಡಿರೋ ರೂಮ್ ಹತ್ರನೂ ಸಹ ಬಂದು ಚೆಕ್ ಇನ್ ಆಗಬೇಕು ಅಂತ ಹೇಳಿ ಕೌಂಟರ್ ಹತ್ರ ಹೋಗಿದ್ದಾರೆ ನಮ್ಮ ಮನೆಯವರು. ಇದು ದೇವಸ್ಥಾನದ ರೂಮು. ಇದೇ ರೀತಿ ಇನ್ನೂ 3 ವಸತಿ ಗೃಹಗಳು ಇದ್ದಾವೆ. ಇದು ದೇವಸ್ಥಾನಕ್ಕೆ ಹತ್ರ ಆಗುತ್ತೆ ಅಂತ ಹೇಳಿ 100ರಿಂದ 150 ಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ಅದಕ್ಕಾಗಿ ಇದನ್ನೇ ಬುಕ್ ಮಾಡ್ಕೊಂಡಿದ್ದೀವಿ. ಚೆಕ್ ಇನ್ ಆಗಬೇಕು. ಒಂದು ಸರಿ ಆನ್ಲೈನ್ ಬುಕ್ಕಿಂಗ್ ಅಲ್ಲ, ಹಾಗಾಗಿ ಚೆಕ್ ಮಾಡಲಿಕ್ಕೆ ಅಂತ ಹೇಳಿ ಹೋಗಿದ್ದಾರೆ ಕೀ ತೊಗೊಂಡು ಬರಲಿಕ್ಕೆ. ನಾವಿಲ್ಲಿ ಬಂದು ತಲುಪಲಿಕ್ಕೆ 12 ಗಂಟೆ ಆಯಿತು. ಈ ಸರೌಂಡಿಂಗಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಈ ಗ್ರೀನರಿ ಎಲ್ಲ ನೋಡಲಿಕ್ಕೆ ನನ್ನ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಫ್ರೀಡಮ್ ಆಗಿದೆ ಆಟ ಆಡಲಿಕ್ಕೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೆಲ್ಲ ವಾತಾವರಣ ಎಲ್ಲ ಎಷ್ಟು ಸೈಲೆಂಟಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸಾಯಿಬಾಬಾ ಅವ್ರ ಸ್ಟ್ಯಾಚ್ಯೂ ಕೂಡ ಇದೆ. ನಿಜವಾಗ್ಲೂ ಅವರು ಎದ್ದು ಬರ್ತಾರೇನೋ ಅನ್ನೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದರು. ಹಾಗೆ ನನ್ನ ಮಕ್ಕಳು ಕೂಡ ಸಾಯಿಬಾಬಾ ಅವ್ರಿಗೆ ನಮಸ್ಕಾರ ಮಾಡಿ ಅಲ್ಲೆಲ್ಲ ನೋಡಿಕೊಂಡು ಆಟ ಆಡಿಕೊಂಡು ಚೆನ್ನಾಗಿ ಕಾಲ ಕಳೀತಾ ಇದ್ದರು. ನಮ್ಮ ಮನೆಯವರು ಕೂಡ ಅದು ರೂಮ್ ಕನ್ಫರ್ಮೇಷನಿಗೆ ಅಂತ ಹೇಳಿ ಕೌಂಟರ್ ಹತ್ರನೇ ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬಾ ರಶ್ ಇದೆ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಕನ್ಫರ್ಮ್ ಮಾಡ್ಕೊಂಡು ಬರಲಿಕ್ಕೆ. ಇಲ್ಲಿ ಸಾಯಿಬಾಬಾ ಅವ್ರದ್ದು ಪೂಜೆ ನಡೀತಾ ಇರೋದೆಲ್ಲನೂ ಇಲ್ಲಿ ಟಿ ವಿಲಿ ತೋರಿಸ್ತಾ ಇದ್ದರು. ಹಾಗೆ ನಾವು ನೋಡಿಕೊಂಡು ಕೂತ್ಕೊಂಡಿದ್ವಿ. ರೂಮ್ ಕೂಡ ಅದು ಕೀ ಎಲ್ಲ ಕೊಟ್ಟರು. ರೂಮ್ಗೆ ಬಂದ್ವಿ. ನೋಡಿ, ರೂಮ್ ಕೂಡ ಚೆನ್ನಾಗಿದೆ. ಇದು ಶಿರಡಿ ಸಂಸ್ಥಾನದ ರೂಮ್. ಇದು ಫ್ರೀಡಮ್ ಆಗಿದೆ, ಜಾಗ ಕೂಡ ಚೆನ್ನಾಗಿದೆ. ಆರಾಮಾಗಿ ಒಂದು ಫ್ಯಾಮಿಲಿ ಫುಲ್ಲು ಒಂದು 5-6 ಜನ ಆರಾಮಾಗಿ ಇದ್ಬಿಟ್ಟು ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಸ್ಪೇಸ್ ಎಲ್ಲ ರೂಮಲ್ಲಿ. ಟಾಯ್ಲೆಟು, ಬಾತ್ರೂಮು ಕ್ಲೀನ್ ಕೂಡ ಚೆನ್ನಾಗಿದೆ, ಕ್ಲೀನ್ಲಿನೆಸ್ ಎಲ್ಲ. ಹಾಗೆ ಈ ಕಡೆ ವಿಂಡೋ ಎಲ್ಲ ಇದೆ ಹೊರಗಡೆ ನೋಡಲಿಕ್ಕೆ. 3 ಬೆಡ್ಡು ಕೊಟ್ಟಿರ್ತಾರೆ. ಹಾಗಾಗಿ ಒಂದು 6 ಜನ ಎಲ್ಲ ಆರಾಮಾಗಿ ರೆಸ್ಟ್ ಮಾಡ್ಬೋದು. ನಾವು ಹೊರಗಡೆ ರೂಮ್ ಬುಕ್ ಮಾಡಬೇಕು ಅಂದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. 1,000, 1,500 ಹಾಗೆಲ್ಲ ಕೇಳ್ತಾರೆ. ಇದು ದೇವಸ್ಥಾನದ್ದೇ ರೂಮ್ ಆಗಿರೋದ್ರಿಂದ ಈ ರೂಮಿಗೆ 24 ಅವರ್ಸಿಗೆ 500 ರುಪೀಸು. ಎಷ್ಟು ಜನ ಬೇಕಾದರೂ ಇರ್ಬೋದು.
ಚೆನ್ನಾಗೂ ಕೂಡ ಇದೆ. ಇದೇ ರೀತಿ ನೀವು ಬರಬೇಕು ಅಂತ ಪ್ಲ್ಯಾನ್ ಇದ್ದರೆ ಮೊದಲೇ ಬುಕ್ ಮಾಡಿಕೊಂಡು ರೂಮೆಲ್ಲ ಬುಕ್ ಮಾಡಿಕೊಂಡು ಬಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ನನ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ಪ್ರಸಾದ ಊಟ ಮಾಡೋಣ ಅಂತ ಹೇಳಿ ಪ್ರಸಾದಾಲಯ ಹತ್ರ ಬಂದ್ವಿ. ಶಿರಡೀಲಿ ತುಂಬಾ ಎಲ್ಲ ಕಡೆಯೂ ಚೆನ್ನಾಗಿ ಕ್ಲೀನ್ ಇದೆ. ಇವತ್ತು ಬುಧವಾರ ಆಗಿರೋದ್ರಿಂದ ಇಲ್ಲಿ ಊಟಕ್ಕೆಲ್ಲ ಕ್ಯೂ ಏನೂ ಇಲ್ಲ, ಅಷ್ಟಾಗಿ ರಶ್ ಏನಿಲ್ಲ. ಅದಕ್ಕೋಸ್ಕರ ಬೇಗನೆ ಡೈರೆಕ್ಟೇ ಬಿಡ್ತಾಯಿದ್ರು. ನಾವು ಟ್ರೈನಿಂದ ಬಂದಮೇಲೆ ಏನೂ ತಿಂದಿರಲಿಲ್ಲ, ತುಂಬಾ ಹಸಿವು ಕೂಡ ಆಗಿತ್ತು. ಹಾಗಾಗಿ ದರ್ಶನಕ್ಕೆ ಆಮೇಲೆ ಹೋದ್ರಾಯ್ತು ಅಂತ ಹೇಳಿ ಫ್ರೆಶ್ ಅಪ್ ಆಗಿಬಿಟ್ಟು ಡೈರೆಕ್ಟು ಪ್ರಸಾದಕ್ಕೆ ಬಂದ್ವಿ. ನೋಡಿ ಇಲ್ಲೆಲ್ಲ ಪ್ಲೇಟೆಲ್ಲ ರೆಡಿ ಇಟ್ಟಿದ್ರು ಆಗಲೇ. ಹಾಗೆ ಎಲ್ಲ ಖಾಲಿ ಕೂಡ ಇದೆ, ಯಾಕಂದರೆ ಇವತ್ತು ಬುಧವಾರ ಅಲ್ಲ, ಬುಧವಾರ ಆಗಿರೋದ್ರಿಂದ ಪ್ರಸಾದ ಕೂಡ ಬಂತು. ಮೊದಲಿಗೆ ಸ್ವೀಟ್ ಹಾಕಿದ್ರು, ಸ್ವೀಟೆಲ್ಲ ಖಾಲಿ ಮಾಡೋ ಅಷ್ಟರೊಳಗೆ ಬೇರೆ ಎಲ್ಲ ಪ್ರಸಾದನೂ ತೊಗೊಂಡು ಬಂದರು. ನಿಜವಾಗ್ಲೂ ಪ್ರಸಾದ ಎಲ್ಲ ಎಷ್ಟು ಚೆನ್ನಾಗಿತ್ತು, ನಮಗೆ ಕೂಡ ತುಂಬಾ ಹಸಿವಾಗಿತ್ತಲ್ಲ. ನೋಡಿ ಪ್ರಸಾದ ಕಡಲೆಕಾಳು ಪಲ್ಯ, ಹಾಗೆ ಇದು ಕುಂಬಳಕಾಯಿ ಪಲ್ಯ, ಚಪಾತಿ, ಅನ್ನ ಸಾಂಬಾರು, ಹಾಗೆ ಉಪ್ಪನ್ನು ಸಹ ಕೊಟ್ಟಿದ್ದರು. ನೋಡಿ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ, ತುಂಬಾ ಖುಷಿ ಆಯಿತು. ಊಟ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಹೋಗ್ತಾ ಇದ್ದೀವಿ. ಮತ್ತು ಫ್ರೆಶ್ ಆಗಿಬಿಟ್ಟು ಬಂದು ಸಾಯಿಬಾಬಾ ಅವ್ರನ್ನ ದರ್ಶನ ಮಾಡಿಕೊಂಡು, ಹಾಗೆ ಇಲ್ಲಿ ಹತ್ತಿರದಲ್ಲಿ ಶನಿ ಸಿಂಗಾಪುರ ಇದೆ, ಅದನ್ನು ಸಹ ನೋಡಲಿಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇಲ್ಲಿಂದ 70 ಕಿಲೋಮೀಟ್ರ್ ಆಗುತ್ತೆ. ಇದು ಪಾರ್ಟ್ 1 ವಿಡಿಯೋ. ಪಾರ್ಟ್ 2ದಲ್ಲಿ ನಾನು ಶನಿ ಸಿಂಗಾಪುರ ಹಾಗೆ ಶಿರಡಿ ದರ್ಶನಕ್ಕೆ ಹೋಗೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.